ಜಮ್ಮು ಕಾಶ್ಮೀರದ ಪೊಲೀಸ್ ಮತ್ತೆ ವಿಶೇಷವಾದಂತಹ ಸಿಆರ್ಪಿಎಫ್ ಸೈನಿಕರು ಎನಿ ಟೈಮ್ ಇಲ್ಲಿ ಬಂದೂಕುಗಳನ್ನ ಹಿಡ್ಕೊಂಡು ಇಲ್ಲಿ ನಿಂತಿರ್ತಾರೆ. ಈ ಮಾರ್ಗವಾಗಿ ಯಾರನ್ನೂ ಕೂಡ ಬಿಡೋದಿಲ್ಲ. ಇಲ್ಲಿ ಫುಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಇದು. ಸೇನಾ ಬಂಕರ್ಗಳು ಇಲ್ಲಿದ್ದಾವೆ. ಆ ಮೂಲಕ ಸಂಪೂರ್ಣವಾಗಿ ಇಲ್ಲಿ ಹೋಗೋರನ್ನ ಬರೋರನ್ನ ತಡೀತಾರೆ. ಹೋಗೋರನ್ನ ಬರೋರನ್ನ ಇಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಈ ಘಟನೆ ಆದ ನಂತರ ಅಂತೂ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ದುರ್ಗಮ ಹಾದಿಯನ್ನ ಈಗ ತಲುಪಿ ಜನರಿಗೆ, ಕನ್ನಡಿಗರಿಗೆ ಈ ಜಮ್ಮು ಕಾಶ್ಮೀರದಲ್ಲಿ ಆದಂತ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಸಂಪೂರ್ಣವಾದ ಫಾರೆಸ್ಟ್ ಇದ್ರೆ, ಮತ್ತೊಂದು ಕಡೆಯಲ್ಲಿ ಜನರು, ಹಳ್ಳಿಯ ಜನರು ವಾಸಿಸುವಂತ, ಕಾಶ್ಮೀರದ ಜನರು ಇರುವಂತ ಈ ಜಾಗದಲ್ಲಿ ಕೇವಲ ಕುದುರೆ ಬಿಟ್ಟು ಬೇರೆ ಯಾವುದು ಕೂಡ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಈಗ ಕ್ಷಣದ ಮಾಹಿತಿಯನ್ನ, ಜಮ್ಮು ಕಾಶ್ಮೀರದ ಅಟ್ಯಾಕ್ ನ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ.